ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಶ್ರೀ ಗುರುಭ್ಯೋ ನಮಃ. ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂ ಚ ತ್ರಿಶುಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ. ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಗ್ರಹನಿಗೆ. ಈ ಗುರುಗ್ರಹ ಬೃಹಸ್ಪತಿ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ 18ನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ 5ರವರೆಗೆ ಇರ್ತಾನೆ. ಅದು ಸಂಚಾರ ಮಾಡುವಂತಹದ್ದು ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರ. ಆ ಉಚ್ಚ ಕ್ಷೇತ್ರವಾಗಿರುವುದರಿಂದ ಈ ಗ್ರಹದ ಒಂದು ಸಂಚಾರದ ಬಲದಿಂದಾಗಿ ಈ 12 ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು. ಕಾರಣ, ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ ಅಂತಾದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನೂ ಕೂಡ ನಾವು ಕಂಡುಕೊಳ್ಳಬಹುದು. ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಇನ್ನು ವೃಷಭ ರಾಶಿಗಾಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು. ವೃಷಭ ರಾಶಿಯವರು ಇಷ್ಟು ದಿನಗಳ ಕಾಲ ಗುರುಬಲದಲ್ಲಿ ಬೀಗ್ತಾ ಇದ್ರಿ ಅಥವಾ ಗುರುಬಲ ಇದ್ದದ್ದರಿಂದ ನೀವು ಮಾಡುವಂತಹ ಒಂದು ಕರ್ಮ ಅದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು. ಈಗ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದರಿಂದ ಏನು ಗುರುಬಲ ಇತ್ತು ಅದೇ ಗುರುಬಲದಿಂದಾಗಿ ಮುಂದುವರಿತೀವಿ ಅಂತ ಹೇಳಲಿಕ್ಕಾಗಲ್ಲ. ಆದ್ದರಿಂದ ಈ 2 ತಿಂಗಳ ಕಾಲ ಡಿಸೆಂಬರ್ 5ನೇ ತಾರೀಕಿನವರೆಗೂ ತಾವು ತುಂಬ ಹುಷಾರಾಗಿರಬೇಕು. ಆದ್ದರಿಂದ ಯಾವುದೇ ಹೊಸ ಕೆಲಸಗಳಿಗೆ ಕೈ ಹಾಕದೇ ಇರುವುದು ಉಚಿತ. ಅಷ್ಟಮಾಧಿಪತಿಯಾಗಿರತಕ್ಕಂತಹ ಮತ್ತು ಲಾಭಾಧಿಪತಿಯಾಗಿರತಕ್ಕಂತಹ ಗುರು ತೃತೀಯದಲ್ಲಿ ಬರುವುದರಿಂದಾಗಿ ಎಲ್ಲೋ ಒಂದಿಷ್ಟು ಆಪಾದನೆಗಳು ನಮ್ಮ ಮೇಲೆ ಬರುವಂತಹದ್ದು, ಅಥವಾ ಅಧರ್ಮದಲ್ಲಿ ನಮ್ಮ ಪ್ರವೃತ್ತಿ ಆಗುವಂತಹದ್ದು, ಅಥವಾ ದೇವತಾರಾಧನೆಗಳಲ್ಲಿ ಇದ್ದ ಮನಸ್ಸು ಕುಂಠಿತ ಆಗುವಂತಹದ್ದು, ಆಮೇಲೆ ಲಾಭಾಧಿಪತಿ ನಮಗೆ ಕೃಪಣ ಅನ್ನುವಂತಹ ಫಲವನ್ನು ಸೂಚನೆ ಮಾಡುವುದರಿಂದ ಇದ್ದ ಸಂಪತ್ತನ್ನು ದೇವರಿಗೆ ಅಂತ ನಾವು ಮಾಡಿದಂತಹ ಸಂಪತ್ತು ಅಥವಾ ದೇವತಾ ಕಾರ್ಯಕ್ಕೆ ಅಂತ ತೆಗೆದಿಟ್ಟಂತಹ ಸಂಪತ್ತನ್ನು ಇರಲಿ ನಾವು ಬಳಸಿಕೊಳ್ಳೋಣ, ಆಮೇಲೆ ನೋಡಿಕೊಳ್ಳೋಣ ಅಂತ ಹೇಳಿ ಅದನ್ನು ನಮ್ಮ ಕೆಲಸಕ್ಕೋಸ್ಕರವಾಗಿ ಬಳಸಿಕೊಳ್ಳುವಂತಹ ಬುದ್ಧಿಯೂ ಕೂಡ ಬರುತ್ತೆ. ಆದ್ದರಿಂದ ವೃಷಭ ರಾಶಿಯವರು ಆ ರೀತಿಯಲ್ಲಿ ಏನಾದರೂ ನಾವು ಮುಂದುವರೆದಿವಿ ಅಂತ ಆದರೆ ಖಂಡಿತವಾಗಿಯೂ ಕೂಡ ಎಡವಿ ಬೀಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಜೊತೆಗೆ ಈ ಶನಿಯ ದೃಷ್ಟಿಯೂ ಕೂಡ ನಮಗೆ ಇದೆ. ಆ ಶನಿ ಬಾಧಕಾಧಿಪತಿಯೂ ಹೌದು, ಜೊತೆಗೆ ಕರ್ಮಾಧಿಪತಿಯೂ ಹೌದು. ಆದರೆ ಅಲ್ಲಿಗೆ ಗುರುವಿನ ದೃಷ್ಟಿ, 3ನೇ ಮನೆಯಲ್ಲಿ ಕೂತಂತಹ ಗುರುವಿನ ದೃಷ್ಟಿ ಶನಿಗೆ ಕರ್ಮಕಾರಕನಾಗಿರ್ತಕ್ಕಂತಹ ಕರ್ಮಾಧಿಪತಿಯಾದಂತಹ ಶನಿಗೆ ದೃಷ್ಟಿ ಇರೋದ್ರಿಂದಾಗಿ ಕೆಲಸದಲ್ಲಿ ನಮಗೆ ಹೊಡೆತ ಬೀಳುತ್ತೆ. ಅಥವಾ ಹೆಚ್ಚಿನ ಕೆಲಸ ಅಥವಾ ಓವರ್ ಕಾನ್ಫಿಡೆನ್ಸ್, ನಾನು ಮಾಡಿಕೊಳ್ಳಬಲ್ಲೆ, ನನಗೆ ಬರುತ್ತೆ, ನನಗೆ ಗೊತ್ತು ಅನ್ನುವಂತಹ ಈ ಒಂದು ಕಾನ್ಫಿಡೆನ್ಸಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಕೆಲಸವನ್ನು ಕಳ್ಕೊಳ್ಳಬೇಕಾದಂತಹ ಪ್ರಸಂಗ ಬರುತ್ತೆ. ಅದು ಯಾವುದೇ ಕಾರಣಕ್ಕೂ ಕೆಲಸ ಬಿಡುವ ಯೋಚನೆ ಮಾಡಬೇಡಿ. ಕೆಲಸದಲ್ಲಿ ಹೆಚ್ಚಿನ ಒಂದು ಸ್ಟ್ರೈನ್ ತಗೊಳ್ಳುವಂಥದ್ದಾಗಲಿ ಆ ರೀತಿ ಮಾಡಬೇಡಿ. ಓವರ್ ಕಾನ್ಫಿಡೆನ್ಸ್ ಅಂತೂ ಖಂಡಿತವಾಗಿಯೂ ಬೇಡ. ಹಾಗಾದರೆ ಇಂತಹ ಸಮಸ್ಯೆಗಳಿಗೆ ನಾವೇನು ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ಆಂಜನೇಯನ ಮೊರೆ ಹೋಗುವಂತಹದ್ದೇ ಇದಕ್ಕೆಲ್ಲ ಪರಿಹಾರ. ಆದ್ದರಿಂದ ನೀವು ಪ್ರತಿನಿತ್ಯ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡದ ಪಾರಾಯಣ ಅಥವಾ ಯಂತ್ರೋದ್ಧಾರಕ ಹನುಮಸ್ತೋತ್ರದ ಪ್ರತಿನಿತ್ಯದ ಜಪ ಪಾರಾಯಣ ಮಾಡುವುದರಿಂದಾಗಿ ನಮಗೆ ಬರಬಹುದಾದಂತಹ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ವೃಷಭ ರಾಶಿಯವರು.